ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ಮಾರ್ನಿಂಗ್ ನಾನು ಬೇಗನೆ ಎದ್ದು ರೆಡಿಯಾಗಿದ್ದೀನಿ. ಬ್ರೇಕ್ಫಾಸ್ಟ್ ಏನು ಪ್ರಿಪೇರ್ ಮಾಡಿಲ್ಲ, ಯಾಕೆಂದರೆ ಇವತ್ತು ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಟೆಂಪಲ್ಗೆ ಹೋಗ್ಬೇಕಾದ್ರೆ ಯಾವಾಗಲೂ ನಾನು ಬ್ರೇಕ್ಫಾಸ್ಟ್ ಮಾಡಲ್ಲ. ಸೊ ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಚಾಮುಂಡಿ ತಾಯಿನ ದರ್ಶನ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಬಂದೆ. ಸೊ ಬಂದಮೇಲೆ ಮನೇಲಿ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡಿ ಹುಳ್ಳಿಕಾಳು ಬಸ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಹುಳ್ಳಿಕಾಳು, ಸೊಪ್ಪು, ಟೊಮೊಟೊನೆಲ್ಲ ಬೇಯಿಸೋಕ್ಕೆ ಸೈಡಲ್ಲಿ ಇಟ್ಕೊಂಡೆ. ಅದಾದಮೇಲೆ ಬಾಣಲಿಗೆ ಸ್ವಲ್ಪ ಮಸಾಲೆನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಕಾಯಿ ಮತ್ತು ಹುಣಸೆಹಣ್ಣು, ಆಮೇಲೆ ಸ್ವಲ್ಪ ಮೆಂತ್ಯ, ಕರಿಬೇವು ಹಾಕಬೇಕಿತ್ತು. ಸೊ ಮರ್ತ್ಬಿಟ್ಟೆ, ಅದನ್ನು ಹಾಗೆ ಹಾಕ್ಕೋತಾ ಇದ್ದೀನಿ. ಸೊ ಇದನ್ನೆಲ್ಲ ಫ್ರೈ ಮಾಡಿ ತಣ್ಣಗಾದ್ಮೇಲೆ ಅದಕ್ಕೆ ಬೇಯಿಸಿರೋ ಕಾಳು, ಸೊಪ್ಪು ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಮನೇಲಿರೋ ಗರಂ ಮಸಾಲ 1.5 ಸ್ಪೂನಷ್ಟು ಎಲ್ಲ ಮಿಕ್ಸ್ ಮಾಡಿ ರುಬ್ಕೋತೀನಿ. ಅದಾದಮೇಲೆ ಒಗ್ಗರಣೆ ಹಾಕೋಣ ಅಂತ ಹೇಳ್ಬಿಟ್ಟು ಪಾತ್ರೆಗೆ ಸ್ವಲ್ಪ ಆಯಿಲ್ ಬಿಟ್ಟೆ. ಆಯಿಲ್ ಆದಮೇಲೆ ಒಣಮೆಣ್ಸಿನ್ಕಾಯಿ, ಸಾಸಿವೆ, ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ನಾನು ರುಬ್ಬಿಟ್ಟಿರೋಂಥ ಮಸಾಲೆನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿದೆ. ಅದಾದಮೇಲೆ ನಾನು ಈ ಮಸಾಲೆಗೆ ನಾವು ಆಗಲೇ ಬೇಯಿಸಿಟ್ಕೊಂಡಿರ್ತೀವಲ್ಲ ಕಾಳು, ಸೊಪ್ಪುದು ನೀರಿರುತ್ತಲ್ಲ, ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ, ಸ್ವಲ್ಪ ರುಚಿ ಬರುತ್ತೆ ಅಂತ. ಅದಾದಮೇಲೆ ಎಲ್ಲ ಮಸಾಲೆ ಎಲ್ಲ ಕುದಿಲಿ ಅಂತ ಬಿಟ್ಟೆ. ಅದಾದಮೇಲೆ ಕಾಳು ಬೇಯಿಸಿದ್ದೆ ಅಲ್ವಾ, ಆ ಕಾಳಿಗೆ ನಾನು ಸ್ವಲ್ಪ ಪಲ್ಯ ಮಾಡೋಣ ಅಂತ ಅಂದ್ಕೊಂಬಿಟ್ಟು ಈರುಳ್ಳಿ ಎಲ್ಲ ಕಟ್ ಮಾಡ್ತಿದ್ದೆ. ಈರುಳ್ಳಿ ಎಲ್ಲ ಕಟ್ ಮಾಡ್ಬಿಟ್ಟು ಏನು ಮಾಡ್ತೀವಿ ಹೇಳಿ, ಒಗ್ಗರಣೆ ಮಾಡ್ತೀವಿ ಅಷ್ಟೇ. ಸೊ ನಮ್ಮನೇಲಿ ಕಾಳು, ಸೊಪ್ಪು, ಇದನ್ನ ತರಕಾರಿ ಎಲ್ಲ ನನ್ನ ಹಸ್ಬೆಂಡ್ ತಿನ್ನಲ್ಲ, ಅವ್ರಿಗೆ ಇಷ್ಟ ಆಗಲ್ಲ. ಅವ್ರಿಗೆ ಯಾವಾಗಲೂ ಪ್ಲೈನ್ ಸಾರು ಆ ಥರನೇ ಇಷ್ಟ, ಬೇಳೆ ಸಾರು ಅದು ಇದು ಅಂತ. ಬಟ್ ನನಗೆ ಕಾಳೆಲ್ಲ ತುಂಬ ಇಷ್ಟ. ಇದೆಲ್ಲ ಆದಮೇಲೆ ಸಾಂಬಾರು ಕೂಡ ಕುದೀತಿತ್ತು. ಕುದ್ದಾದ್ಮೇಲೆ ಈ ಕಡೆ ಒಗ್ಗರಣೆ ಹಾಕ್ಕೊಬಿಡೋಣ ಪಲ್ಯಗೆ ಅಂತ ಬಾಣಲಿ ಇಟ್ಟಾದ್ಮೇಲೆ ಆಯಿಲ್ ಬಿಟ್ಟು, ಆಯಿಲ್ ಕಾದ್ಮೇಲೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕಿ ಅದಕ್ಕೆ ಆನಿಯನ್ ಹಾಕಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಿ ಗೊತ್ತಾ ಕಾಳು, ಎಲ್ಲನೂ ಮಿಕ್ಸ್ ಮಾಡಬೇಕು. ಈ ಕಡೆ ಸಾಂಬಾರು ಬೇರೆ ಕುದೀತಾ ಇದೆ, ಈ ಕಡೆ ಪಲ್ಯ ರೆಡಿ ಆಗ್ತಿದೆ, ಹೊಟ್ಟೆ ಬೇರೆ ಹಸಿತಾ ಇದೆ. ಏನಕ್ಕೆ ನಾನು ಮಾರ್ನಿಂಗಿಂದ ಏನೂ ತಿಂದೇ ಇರಲಿಲ್ವಲ್ಲ, ಅದಕ್ಕೆ ಅಲ್ಲಿ ಮಾತ್ರ ಬರ್ತಾ ಸ್ವಲ್ಪ ಚುರುಮುರಿ ತಿನ್ಕೊಂಡ್ಬಂದಿದ್ದೆ ಅಷ್ಟೇ. ಅದಾದಮೇಲೆ ಆನಿಯನ್ ಫ್ರೈ ಆಯಿತು. ಫ್ರೈ ಆದಮೇಲೆ ಕಾಳೆಲ್ಲ ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ಆಲ್ರೆಡಿ ನಾನು ಬೇಯಿಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿರ್ತೀನಿ. ನಿಮಗೆ ಬೇಕು ಅಂದರೆ ಮತ್ತೆ ರುಚಿ ಇಲ್ಲ ಅಂತಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕಾಯಿ ತುರಿ ಹಾಕಿ ಪ್ರಿಪೇರ್ ಆಯಿತು. ಸೊ ಇವತ್ತು ನಮ್ಮ ಮನೇಲಿ ಬಸ್ಸಾರು ಮತ್ತು ಹುಳ್ಳಿಕಾಳು ಪಲ್ಯ. ಯಾರು ಬರ್ತೀರಾ ತಿನ್ನೋದಕ್ಕೆ? ಬೇಗ ಬೇಗ ಕಮೆಂಟ್ ಮಾಡಿ. ಸೊ ಫೈನಲಾಗಿ ಹುಳ್ಳಿಕಾಳು ಬಸ್ಸಾರು ರೆಡಿ ಆಯಿತು. ಹೊಟ್ಟೆ ಬೇರೆ ಹಸಿತಿತ್ತು, ತಿಂತಾಯಿದ್ದೀನಿ. ಸೊ ಹೇಗಿದೆ ಅಂತ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಸಿ ದ ನೆಕ್ಸ್ಟ್ ವಿಡಿಯೋ.